ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಫೋನಲ್ಲಿ ಇಲ್ಲ ಇಟ್ಟಿದ್ನಲ್ಲ. ಅಂಜು, ಅದಿತಿ, ಹರಿ, ಬಂದೆ. ಅಂಜು ಅದಿತಿಯಲ್ಲಿ? ಅಂಜು ಅದೇನೋ ತಗೋಬೇಕು ಅಂತ ಹೊರಗಡೆ ಹೋಗಿದ್ದಾಳೆ. ಇನ್ನು ನಮ್ಮ ಅದಿತಿ ಬಾವಿ ಗಂಡನ ನೋಡಬೇಕು ಅಂತ ವೇದಾಂತ್ ಮನೆಗೆ ಹೋಗಿದ್ದಾಳೆ. ಬಾವಿ ಗಂಡ ಒಂಥರ ಚೆನ್ನಾಗಿದೆ ಪರಿ. ಹಾಗಂತ ಅವಳನ್ನ ಅಲ್ಲೇ ಇರೋದಕ್ಕೆ ಹೇಳ್ಬೇಡ, ಬೇಗ ಮನೆಗೆ ಬರೋದಕ್ಕೆ ಹೇಳು. ಅದು ಅಲ್ಲದೆ ಮದುವೆಗೂ ಮುಂಚೆ ಈ ರೀತಿ ಪದೇ ಪದೇ ಅವ್ರ ಮನೆಗೆ ಹೋಗೋದು ಅಷ್ಟು ಸರಿ ಕಾಣಿಸೋದಿಲ್ಲ. ಮಾವ, ಮಾವ, ಅತ್ತೆಯವ್ರೆ, ಯಾಕೆ ಮಾವ ಹಂಗೆ ನೋಡ್ತಾ ಇದ್ದೀರಾ? ಏಯ್, ನೀನು ಯಾಕೋ ಇಲ್ಲಿಗೆ ಬಂದೆ? ಹೋಗಾಚೆ. ಅಲ್ಲ ಮಾವ, ಇವಾಗ ತಾನೇ ಬಂದಿದ್ದೀನಿ, ಅಷ್ಟು ಬೇಗ ಆಚೆ ಹೋಗು ಅಂತೀರಲ್ಲ. ಮನೆಗೆ ಬಂದಿರೋ ಗೆಸ್ಟ್ಗಳ ಹತ್ರ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಅಲ್ಲ ಅತ್ತೆ, ನೀವಾದರೂ ಮಾವಿಂಗೆ ಹೇಳ್ಕೊಡ್ಬಾರ್ದ? ಅದು ಬಿಡಿ, ಹೋಗಿ ಒಂದು ದೊಡ್ಡ ಕಾಫಿ ಮಾಡ್ಕೊಂಬನ್ನಿ. ನಿಮ್ಮ ಕೈ ಕಾಫಿ ಟೇಸ್ಟ್ ಮಾಡಿ ತುಂಬ ದಿನ ಆಯಿತು. ನಿನ್ನ ಕೆಟ್ಟ ಬಾಯಿಲ್ಲ ನನ್ನ ಅತ್ತೆ ಅಂತ ಕರಿಬೇಡ, ಕೇಳಕ್ಕೆ ಅಸಹ್ಯ ಆಗುತ್ತೆ. ಅಲ್ಲ ಅತ್ತೆ, ಅಪರೂಪಕ್ಕೆ ಬಂದಿರೋ ಅಳಿಯನ ಹತ್ರ ಹೀಗ ಮಾತಾಡೋದು? ಹೋಗ್ಲಿ ಬಿಡಿ. ನನ್ನ ಡಾರ್ಲಿಂಗ್ ಎಲ್ಲಿ? ಎಲ್ಲೂ ಕಾಣಿಸ್ತಾನೆ ಇಲ್ಲ. ಚಿನ್ನ, ಚಿನ್ನ. ಏಯ್, ನನ್ನ ಮಗಳ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡ. ಇದಕ್ಕೂ ನಿನಗೆ ಈ ಮನೆಗೆ ಬರೋದಕ್ಕೆ ಯಾರು ಹೇಳಿದ್ದು? ಒಂದೇ ಒಂದು ನಿಮಿಷ ನನ್ನ ಕಣ್ಣು ಮುಂದೆ ನಿಂತಿದ್ರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಹೋಗ ಆಚೆ. ಅಲ್ಲ ಮಾವ, ಇದೇನು ಹೀಗೆ ಹೇಳ್ತಾ ಇದ್ದೀರಾ? ಸಮುದ್ರ ಇರೋ ಕಡೆ ನದಿ ಹರಿಯೋದು ಸಹಜ ಅಲ್ವಾ? ಹಾಗೆ ನಾನು, ಅದಿತಿ ಎಲ್ಲಿರ್ತಾಳೋ ಅಲ್ಲೇ ನಾನು. ಎಷ್ಟೇ ಆದರೂ ಅವಳು ನನ್ನ ಭಾವಿ ಪತ್ನಿ ಅಲ್ವಾ? ಅದಕ್ಕೆ ಯಾರ ಪರ್ಮಿಷನು ಬೇಕಾಗಿಲ್ಲ. ಎಷ್ಟೇ ಆದರೂ ನಾನು ಮದುವೆ ಆಗೋ ಹುಡುಗಿ ಅಲ್ವಾ? ನನ್ನ ಮಗಳನ್ನು ಬೇಕಾದರೆ ಸಾಯೋವರೆಗೂ ಮನೆಯಲ್ಲೇ ಇಟ್ಕೊಂಡು ಸಾಕ್ತೀನಿ. ಆದರೆ ನಿನ್ನಂಥ ಅಯೋಗ್ಯನಿಗೆ ಕೊಟ್ಟು ಮದುವೆ ಮಾಡೋದಿಲ್ಲ. ಯಾಕೆ ಮಾವ ಕೊಡಲ್ಲ? ನನಗೇನು ಅಂದ ಇಲ್ವಾ, ಚಂದ ಇಲ್ವಾ, ಆಸ್ತಿ ಹಣ ಇಲ್ವಾ? ನನಗಿಂತ ಹುಡುಗ ಬೇಕಾ ನಿಮಗೆ? ನನ್ನ ಮಗಳಲ್ಲ, ನಿನಗೆ ಯಾವ ಹುಡುಗಿಗೂ ಮದುವೆ ಆಗೋ ಯೋಗ್ಯತೆ ಇಲ್ಲ. ಈಗಾಗಲೇ ನಾವು ಧ್ರುವಂಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಮಾತುಕತೆ ನಡೆಸಿದ್ದೀವಿ. ಇನ್ಮೇಲೆ ನೀನು ಈ ಮನೆಗೆ ಬರೋ ಅಗತ್ಯ ಇಲ್ಲ. ಮತ್ತೊಂದು ಸಲ ಈ ಕಡೆ ಕಾಲು ಹಾಕಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಮಾತುಕತೆ ತಾನೇ ಮುಗ್ದಿರೋದು, ಅದೇನು ಅಗ್ರಿಮೆಂಟ್ ಅಲ್ವಲ್ಲ ಮಾವ. ನಿಮ್ಮ ಯೋಗ್ಯತೆ ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ನೈವೇದ್ಯ ಇಲ್ಲದೆ ವರ ಕೊಡೋರಲ್ಲ ನೀವು. ಏಯ್, ನೈವೇದ್ಯ ಇಲ್ರೋ? ಹೇಯ್, ಇದನ್ನೆಲ್ಲ ಯಾಕೋ ನಮ್ಮನೆಗೆ ತಂದಿದ್ಯಾ? ಹೋಗೋ ಆಚೆ. ಅಲ್ಲ, ನಿಮ್ಮ ಮನೆಗೆ ತರದೆ ಇನ್ಯಾರ ಮನೆಗೆ ತಗೊಂಡು ಹೋಗ್ಲತ್ತೆ?
ಏಯ್ ನೀನೇನೋ ಅಂದ್ಕೊಂಡಿದ್ಯಾ? ಎಷ್ಟೋ ಧೈರ್ಯ ನಿನಗೆ? ನೀನು ಏನು ಬೇಕಾದ್ರೂ ಪುಣ್ಯಾಟ ಮಾಡ್ಬೋದು ಅಂತ ಅಂದ್ಕೊಂಡಿದ್ಯಾ? ಒಂದೇ ಒಂದು ನಿಮಿಷ ನೀನು ಇಲ್ಲಿದ್ರೆ ಅದರ ಪರಿಣಾಮ ನೆಟ್ಟಿಗಿರೋದಿಲ್ಲ. ಹೊರಡೋ. ಮಾವ, ಅದಿತಿನ ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಫಸ್ಟ್ ಕೇಳಿದ್ದು ನಾನು ತಾನೆ. ಅಂದಮೇಲೆ ಅವಳನ್ನ ನೀವು ನನಗೆ ತಾನೇ ಕೊಡಬೇಕು. ಅದು ಬಿಟ್ಟು ಆ ವೀಲ್ ಚೇರ್ ಧ್ರುವನ್ ಕೊಡ್ತೀನಿ ಅಂತಂದ್ರೆ? ನನ್ನ ಮಗಳನ್ನ ನಾವು ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡ್ತೀವಿ. ಅದನ್ನು ಕೇಳೋದಕ್ಕೆ ನೀನು ಯಾರೋ? ನಿನಗೇನು ಅಧಿಕಾರ ಇದೆ? ಮಾವ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ಆ ವೇದಾಂತ್ ದೊಡ್ಡ ಶ್ರೀಮಂತ. ಅವನ ತಮ್ಮಂಗೆ ನಿಮ್ಮ ಮಗಳನ್ನ ಕೊಟ್ಟರೆ ಅವಳು ಖುಷಿಯಾಗಿರ್ತಾಳೆ, ಹಾಗೆ ನಿಮಗೂ ಅನುಕೂಲ ಆಗುತ್ತೆ ಅಂತ ತಾನೇ ಆ ಧ್ರುವಂಗೆ ನೀವು ಅವಳನ್ನ ಕೊಟ್ಟು ಮದುವೆ ಮಾಡ್ತಾ ಇರೋದು. ಹಾಗಂತ ನಾನೇನು ಖಾಲಿ ಕೈಯಲ್ಲಿ ಬಂದು ಕೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಬಾಸ್ ನೋಡಿ ಫೋಟೋಸು ತುಂಬ ಚೆನ್ನಾಗಿ ಬಂದಿದೆ. ಪ್ಯಾನ್ ಇಂಡಿಯಾ ಲೆವೆಲ್ಗೆ ಮೇಕಿಂಗು ಮಾಡಿದ್ದೀನಿ. ಪ್ಯಾನ್ ಇಂಡಿಯಾನ ಆದರೂ ಕಾಂತ ನಿಮ್ಮ ಕ್ರಿಯೇಟಿವಿಟಿ ಅಷ್ಟರಲ್ಲೇ. ಏನ್ ಚೋಟ ಬಾಸ್ ಹಿಂಗೆಲ್ಲ ಕಿಂಡಲ್ ಮಾಡ್ತಾ ಇದ್ದೀರಾ? ನನ್ನ ಸೂಪರ್ ಡೂಪರ್ ಫೋಟೋ ಶೂಟ್ ನೋಡಿ ನೀವು ಹೊಟ್ಟೆ ಹೊರ್ಕೊಂತ ಇದ್ದೀರಾ. ಇದೇನು ಅಲ್ಲ, ನಂದು ಮೀನುದು ವೆಡ್ಡಿಂಗ್ ಫೋಟೋ ಶೂಟ್ ಕೂಡ ನಾನೇ ಮಾಡ್ತೀನಿ. ವೆಡ್ಡಿಂಗ್ ಫೋಟೋ ಶೂಟ್ ನೀವು ಮಾಡ್ಕೊಂಡಿರೋ ತಾಳಿ ಯಾರೇ ಕಟ್ತಾರೆ? ಅದು ಅಲಾರಾಮ್ ಇಟ್ಬಿಟ್ಟು ಮಾಡ್ತೀನಿ. ಅಲಾರಾಮ್ ಅಲ್ಲ, ಅದು ಟೈಮರ್. ಅದೇ ನೋಡಿ 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 ಫೋಟೋಸ್ ಎಲ್ಲ ನೋಡಿ. ಕ್ಯಾಮ್ರಾಮನ್ ಕಾಂತ. ನೋಡಿ ಮೇಡಮ್, ನೋಡಿ ಫೋಟೋ ನೋಡಿ ಎಷ್ಟು ಹತ್ತಿರದಲ್ಲಿದ್ದಾರಲ್ವಾ. ತುಂಬ ಹತ್ತಿರದಿಂದ ತೆಗೆದಿದ್ದೀನಿ. ಆದಿತ್ಯ, ನೀನು ಫೋಟೋಸಲ್ಲೆಲ್ಲ ರಾಜಣ್ಣನ ಪಕ್ಕನೇ ನಿಂತಿದ್ರೆ ಇನ್ನೂ ಸಖತ್ತಾಗಿರೋದು ಕಣೆ. ಯಾಕೆ ಎಲ್ಲದರಲ್ಲೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ಯಾ? ಹಾಗೆಲ್ಲ ನಾಚಿಕೆ ಪಟ್ಕೋತಾರ? ಅವ್ರಿಗೆ ನಾಚಿಕೆ ಗೀಚಿಕೆ ಎಲ್ಲ ಊರಾಚಿಕೆ. ಹೇಗಿದ್ರು ಗಂಡ ಹೆಂಡತಿ ಆಗೋರು. ಹೈಕಮಾಂಡ್ ಇಂದಾನೆ ಪರ್ಮಿಷನ್ ಸಿಗಿದೆ, ಕೈ ಹಿಡ್ಕೊಂಡು ಓಡಾಡ್ಬೋದು. ಅಕಸ್ಮಾತ್ ಹಂಗೂ ಹಿಂಗೂ ನಾಚಿಕೆ ಪಟ್ಕೊಳ್ಳಂಗಿದ್ರೆ ಧ್ರುವ ಸರು ಕುಂತಲ್ಲೇ ನಾಚ್ಕೋಬೇಕಷ್ಟೇ. ಸಾಧಾರಣವಾಗಿ ವರದಕ್ಷಿಣೆ ಕೊಡೋದು ವಾಡಿಕೆ. ನಾನು ನಿಮಗೆ ವಧು ದಕ್ಷಿಣೆ ಕೊಡ್ತಾ ಇದ್ದೀನಿ. ಇದರಲ್ಲಿ 50 ಲಕ್ಷ ಇದೆ. ಸಾಕಾಗಿಲ್ಲ ಅಂದರೆ ಹೇಳಿ, ಆ ವೇದಾಂತ್ಕಿನ 4 ಕೋಟಿ ಜಾಸ್ತಿನೇ ಕೊಡ್ತೀನಿ. ಆದರೆ ಅದಿತಿ ಮಾತ್ರ ನನಗೆ ಸಿಗಬೇಕು. ನನ್ನ ಮಗಳಿಗೆ ಬೆಲೆ ಕಟ್ಟ್ಯಾ, ನಮ್ಮನ್ನು ದುಡ್ಡಲ್ಲಿ ಅಳಿತ್ಯಾ? ನೀನು ಮಾವ,
ವಯಸ್ಸಲ್ಲಿ ಇಷ್ಟೊಂದು ಕೋಪ ಒಳ್ಳೇದಲ್ಲ ಮಾವ. ಆ ಧ್ರುವಂಗೆ ಆಕ್ಸಿಡೆಂಟ್ ಆಗಿ ಓಡಾಡಕ್ಕೆ ಬರಲ್ಲ ಅಂತ ಗೊತ್ತಿದ್ರು ನಿಮ್ಮ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡ್ತಾ ಇದ್ದೀರಲ್ಲ, ದುಡ್ಡಿಗೋಸ್ಕರ ತಾನೆ? ಒಂದು ನಾನು ಕೊಡ್ತೀನಿ ಅಂದರೆ ಯಾಕೆ ಬೇಡ ಅಂತಿದ್ದೀರಾ? ಸುಮ್ಮನೆ ಇದ್ದೀನಿ ಅಂತ ನೀನು ತುಂಬ ಮಾತಾಡ್ತಾ ಇದ್ಯಾ? ಹೊರಡೋ. ನಿನಗೆ ಹೇಳ್ತಾ ಇರೋದು ಹೊರಡು ಒಂದೇ. ನೀವು ನನಗೆ ಹೊಡೆದ್ರೂ ಪರವಾಗಿಲ್ಲ ಮಾವ, ಯಾಕಂದರೆ ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವ್ರಿದ್ದಂಗೆ. ನಾನು ನಿಮ್ಮನ್ನು ಆ ರೀತಿ ನೋಡೋಕ್ಕೆ ಇಷ್ಟಪಡ್ತೀನಿ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಅದಿತಿನ ಮದುವೆ ಆಗೋದು ನಾನೇ. ತಲೆ ಮೇಲೆ ತಲೆ ಬಿದ್ದರೂ ಸರಿ, ಅದನ್ನ ಯಾರ ಕೈಲೂ ತಪ್ಸೋಕ್ಕಾಗಲ್ಲ. ಅತ್ತೆಯವ್ರೆ, ಏನು ಹೀಗೆ ಗರ ಬಡ್ದಾಗ ನಿಂತ್ಬಿಟ್ರಿ? ಮಾವಿನವ್ರಿಗೆ ಚೂರು ಬುದ್ಧಿ ಹೇಳಿ. ಹಾಗೆ ಆ ದೇವ್ರ ಹತ್ರ ನನ್ನ ಕಂಕನ ಬಲ ಕೂಡಿ ಬರಲಿ ಅಂತ ಬೇಡ್ಕೊಳ್ಳಿ. ಮಾವ, ನೀವು ಎಷ್ಟಾದರೂ ಟೈಮ್ ತಗೊಳ್ಳಿ, ಆದರೆ ಗಟ್ಟಿ ಮೇಳ ಮಾತ್ರ ನನಗೂ ಮತ್ತೆ ಆದಿತಿಗೇನೆ. ನಡಿ ಹೋಡ. ಪರವಾಗಿಲ್ಲ, ಫೋಟೋಸ್ ಚೆನ್ನಾಗೇ ಬಂದಿದೆ. ಇಬ್ರು ತುಂಬಾ ಕ್ಯೂಟಾಗಿ ಕಾಣ್ತಿದ್ದೀರಾ. ಏ ಧ್ರುವ, ಈ ಫೋಟೋ ನೋಡೋ, ಚೆನ್ನಾಗಿದೆ ಅಲ್ವಾ? ಆದರೂ ನೀವಿಬ್ರು ಜೋಡಿ ಏನೇ ಹೇಳು, ರಬ್ಬನೇ ಬನಾದಿ ಜೋಡಿ ಅಂತಾರಲ್ಲ, ಹಾಗಿದೆ ಕಣ. ಹೌದೌದು, ಧ್ರುವ ಸರ್ ಶಾರುಖ್ ಖಾನ್ ಇದ್ದಂಗೆ, ಕುಂಬಳಕಾಯಿ ಮೇಡಮು ಅನುಷ್ಕಾ ಶರ್ಮಾ ಇದ್ದಂಗೆ. ವಿರಾಟ್ ಕೊಹ್ಲಿ ಏನಾದರೂ ಇದು ನೋಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಪರವಾಗಿಲ್ಲ ಬಿಡ್ರಿ, ಅಪರೂಪಕ್ಕೆ ಒಂದು ಒಳ್ಳೆ ಮಾತಾಡಿದ್ರಿ. ಲೇ ಅಮ್ಮು, ನಂಗೆ ಲೇಟ್ ಆಯ್ತು, ನಾನು ಬರ್ತೀನಿ. ಇವತ್ತಿನ ದಿನನ ನಾನು ಯಾವತ್ತೂ ಮರೆಯಲ್ಲ. ಸರಿ, ನಾನು ಬರ್ತೀನಿ. ಯಾಕೆ ಅದಿತಿ, ಏನಷ್ಟು ಅವಸರ? ಇನ್ನು ಸ್ವಲ್ಪ ಹೊತ್ತು ಇದ್ದು ಹೋಗ್ಬೋದಾಗಿತ್ತಲ್ಲ? ಇಲ್ಲ ಅತ್ತೆ, ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ತಾಂಬೂಲ ಶಾಸ್ತ್ರ ಅಂದರೆ ಮದುವೆ ಡೇಟ್ ಕೂಡ ಫಿಕ್ಸ್ ಆಗುತ್ತೆ. ಆದಷ್ಟು ಬೇಗ ಮದುವೆ ಡೇಟ್ ಫಿಕ್ಸ್ ಮಾಡೋಣ. ಆದಷ್ಟು ಬೇಗ ನೀನು ಈ ಮನೆಗೆ ಸೊಸೆಯಾಗಿ ಬರೋ ಹಾಗಾಗಲಿ. ಹೋಗ್ಬಾ. ಭಾವ, ಬರ್ತೀನಿ. ಕುಂಬಳಕಾಯಿ ಮೇಡಮ್, ಸಾಕು ಅಲ್ಲಿ ಹೊರಡಿ ಟೈಮ್ ಆಯ್ತು. ನಿಮ್ಗೆ ಯಾಕ್ರಿ ಹೊಟ್ಟೆ ಬರೀ? ನಿಮ್ಗೆ ಯಾರು ಇಲ್ಲ ಅಂತನಾ? ಅದೇ ಅದಿತಿಗೆ ಫೋನ್ ಮಾಡಿದ್ದೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಅಂತಿದ್ದಾಳೆ. ಅಕ್ಕ ಬಾಮ್ಮ ಬೃಂದ, ಚೆನ್ನಾಗಿದ್ಯಾ? ಏಯ್, ನಿಂಗೆ ಹೆಸರಿನ ಹೇಳಿರೋದು ಇವ್ರ ಮನೆಗೆ ಬರ್ಬೇಡ ಅಂತ. ಆದ್ರೂ ಯಾಕೆ ಬರ್ತೀಯ ಇಲ್ಲಿಗೆ? ಅಷ್ಟಕ್ಕೂ ನೀನ್ ಯಾರು ಇಲ್ಲಿಗೆ ಬರಕ್ ಹೇಳಿದ್ದು? ನಾನೇ ಹೇಳ್ಕೊಡ್ತೀನಿ, ಇಲ್ಲಿಗೆಲ್ಲ ಬರ್ಬೇಡ ನೀನು. ಯಾಕಮ್ಮ, ನಿಮ್ಮ ಮಗಳು ನಮ್ಮ ಮನೆಗೆ ಬಂದರೆ ತಪ್ಪೇನು? ಅದಕ್ಕೆ ಯಾರಾದರೂ ಈ ಥರ ಹೊಡಿತಾರಾ? ಮೊದಲೇ ಅದಿತಿ ನೋಡ್ಕೊಂಡು ಯಾರ್ಯಾರೋ ಬರ್ತಾರೆ ಇಲ್ಲಿಗೆ. ಇನ್ನೊಂದ್ಸತಿ ಇವ್ರ ಮನೆಗೆ ಬಂದ್ರೆ ನಿನ್ ಗ್ರಾಚಾರ ಬಿಡಿಸ್ತೀನಿ ನೋಡು. ಅಮ್ಮ, ಅದು
ನನಗೆ ಹಿಂದಕ್ಕೆ ತಿರುಗಿ ಮಾತಾಡ್ತೀನಿ ಹಿಂದಕ್ಕೆ ತಿರುಗಿ ಮಾತಾಡ್ತೀಯಾ ಎಷ್ಟು ಸರಿ ಬರ್ತೀಯ ಎಷ್ಟು ಸರಿ ಹೇಳೋದು ನಿನಗೆ ಎಷ್ಟು ಸರಿ ಹೇಳ್ತೀನಿ ಸುಮಾ ಅವ್ರೆ ಈಗೇನಾಯ್ತು ಅಂತ ಈ ರೀತಿ ಮಾತಾಡ್ತಾ ಇದ್ದೀರಾ? ನಮ್ಮಿಂದ ಏನಾದರೂ ತೊಂದರೆ ಆಗಿದೆಯಾ ನಿಮಗೆ? ಮಂಜು ಅವರೇ, ನಿಮ್ಗಾದ್ರೂ ನಿಮ್ಮ ಅಳಿಯಂದ್ರಿದ್ದಾರೆ, ನಮ್ಮ ಮಕ್ಳಿಗೆ ಯಾರು ನೋಡ್ಕೊಂತಾರೆ? ಏನೇ ಆದ್ರೂ ನಾವೇ ನೋಡ್ಕೋಬೇಕು ನಮ್ಮ ಮಕ್ಳನ್ನ. ನಿಮ್ಮಂಗೆ ಮರ್ಯಾದೆ ಬಿಟ್ಟು ನಮಗೆ ಬದುಕಕ್ ಬರಲ್ಲ. ನಾವು ಜನಕ್ಕೆ ಹಂಜಿ ಬದುಕೋರು, ನಿಮ್ಮಂತವ್ರ ಸವಾಸ ಬೇಡ ನಮ್ಗೆ. ನಡಿಗೆ. ಏನಾಯ್ತಪ್ಪ? ಅಂದ ನಿನಗೆ ಅವೆಲ್ಲ ಗೊತ್ತಾಗೋದಿಲ್ಲ, ಒಳಗಡೆ ಹೋಗು. ಅಪ್ಪ ಪ್ಲೀಸ್ ಅಪ್ಪ ಹೇಳಿ ಏನಾಯ್ತು ಅಂತ. ಅವ್ರು ಯಾಕೆ ಅಕ್ಕನ ಬಗ್ಗೆ ಏನೇನೋ ಮಾತಾಡ್ತಾ ಇದ್ರು? ಇಂಜು ಹೇಳ್ತಾ ಇದ್ದೀನಲ್ಲಮ್ಮ, ಒಳಗಡೆ ಹೋಗು. ಅಂಜು ಒಳಗೆ ಹೋಗು. ಮಾ ಒಳಗೆ ಹೋಗು ಅನ್ನಲ್ಲ, ಹೋಗು. ಅರೆ ನೋಡಿದ್ರ ತೇಜಸ್ ಬಂದು ಹೋದ್ಮೇಲೆ ಜನ ಹೇಗೆಲ್ಲ ಮಾತಾಡ್ಕೊತಿದ್ದಾರೆ ಅಂತ. ಮುಂಚೆ ಎಲ್ಲ ಪ್ರೀತಿಯಿಂದ ಮಾತಾಡ್ಸೋರು, ಇವತ್ತು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಏನೋ ಮಾಡಬಾರದು ಕೆಲಸ ಮಾಡಿದ್ದೀವಿ ಅನ್ನೋ ಥರ ನೋಡ್ತಿದ್ದಾರೆ. ಇದ್ರಲ್ಲಿ ನಮ್ಮ ತಪ್ಪೇನಿದೆ? ನಾವೇನು ಮಾಡಿದ್ದೀವಿ ಹೇಳಿ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಪರಿ. ಹೊಗಳಿ ಮಾತಾಡೋರೆಲ್ಲ ಇವತ್ತು ತೆಗಳಿ ಮಾತಾಡ್ತಾ ಇದ್ದಾರೆ. ನಮ್ಮನ್ನ ಕಳ್ಳರಾಗಿ ನೋಡ್ತಾ ಇದ್ದಾರೆ. ಕಷ್ಟ ಸುಖಕ್ಕಾಗಬೇಕಾಗಿರೋ ಅಕ್ಕಪಕ್ಕದವರೆಲ್ಲ ನಮ್ಮನ್ನ ಅನುಮಾನ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಯಾರು ನಂಬ್ಕೊಂಡು ಜೀವನ ಮಾಡಬೇಕು ಪರಿ? ಎಲ್ಲರೂ ನಮ್ಮ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ ಅಂದರೆ ನಾವು ಹೇಗ್ರಿ ಬದುಕೋದು? ಇಂಥ ವಾತಾವರಣದಲ್ಲಿ ನಾವು ಜೀವನ ಮಾಡೋಕ್ಕಾಗುತ್ತಾ? ನಿಜ ಪರಿ, ತೇಜಸ್ ಬಂದಾಗ್ಲಿಂದ ಅಕ್ಕಪಕ್ಕದ ಮನೆಯವ್ರ ಮುಂದೆ ತಲೆ ಎತ್ಕೊಂಡು ನಡೆಯೋದಕ್ಕಾಗ್ತಾ ಇಲ್ಲ. ನಾವೇ ಏನೋ ಮಾಡಿದ್ದೀವಿ ಅನ್ನೋ ಹಾಗೆ ನೋಡ್ತಾ ಇದ್ದಾರೆ. ಮನಸ್ಸಿಗೆ ಒಂಥರ ತಳಮಳ ಆಗ್ತಾ ಇದೆ ಪರಿ. ಇಂಥ ಪರಿಸ್ಥಿತಿಲಿ ನಾವಿಲ್ಲಿರೋದು ಒಳ್ಳೇದಲ್ಲ. ಮರ್ಯಾದೆ ಉಳಿಸ್ಕೊಳ್ಳೋದು ತುಂಬ ಮುಖ್ಯ. ಪರಿ, ನಾವಿಬ್ರು ಎಲ್ಲಿಗಾದ್ರೂ ದೂರ ಹೋಗಬೇಕು. ಈಗಿರೋದು ನಮಗದೊಂದೇ ದಾರಿ. ಊರು ಹೇಗ್ರಿ ಬಿಟ್ಟು ಹೋಗೋಕ್ಕಾಗತ್ತೆ? ಏನು ಹೇಳ್ತಿದ್ದೀರಾ ನೀವು? ಅದಿತಿ, ಅಂಜು ಇನ್ನೂ ಓದ್ತಾ ಇದ್ದಾರೆ. ನಾವು ಅವ್ರಿಗಿನ್ನೂ ಮದುವೆ ಮಾಡಬೇಕು, ಒಂದು ನೆಲೆ ಕಟ್ಕೊಡ್ಬೇಕು. ಈಗಿರುವಾಗ ಇದನ್ನೆಲ್ಲ ಬಿಟ್ಟು ಹೋಗೋದು ಅಂದರೆ ಹೇಗ್ರಿ? ಅದು ನಾವಿಬ್ರೆ. ಅವ್ರ ಬಗ್ಗೆ ಯೋಚನೆ ಮಾಡಬೇಡ ಪರಿ. ಅವರಿಬ್ಬರನ್ನು ಅಮ್ಮು ಆರ್ತಿ ನೋಡ್ಕೋತಾರೆ. ಈಗ ನಮ್ಮ ಮೇಲೆ ಬಂದಿರೋ ಆರೋಪನ ಸುಳ್ಳಾಗಿಸ್ಬೇಕು ಅಂದರೆ, ಊರವ್ರ ಮುಂದೆ ನಮ್ಮ ಮರ್ಯಾದೆ ಉಳಿಸ್ಕೋಬೇಕು ಅಂದರೆ ನಾವಿಲ್ಲಿಂದ ಹೊರಡಲೇಬೇಕು. ಸರಿ, ಮಕ್ಕಳು ಅಳಿಯಂದ್ರೆ ಇದಕ್ಕೆ ಒಪ್ತಾರ? ಒಪ್ಪಲಿಲ್ಲ ಅಂದರೆ ಒಪ್ಪಿಸ್ಬೇಕು. ಮರ್ಯಾದೆ ಬಿಟ್ಟು ಬದುಕೋದು ಒಂದೇ, ಪ್ರಾಣ ಕಳ್ಕೊಳ್ಳೋದು ಒಂದೇ. ಯಾವುದಕ್ಕೂ ಏನು ಮಾಡೋದು ಅಂತ ನೀನು ಯೋಚನೆ ಮಾಡು. ನೀವು ಹೇಳೋದೇ ಸರಿ ರೀ. ಕಳ್ಕೊಳ್ಳೋ ಅಂಥದ್ದು ಏನಿದೆ? ನಮಗೆ ಮರ್ಯಾದೆನೇ ಎಲ್ಲ ಅಂದಮೇಲೆ ಅದನ್ನು ನಾವು ಉಳಿಸ್ಕೊಳ್ಬೇಕು. ನೀವು ಹೇಳಿದಾಗೆ ನಾವು ಈ ಊರು ಬಿಟ್ಟು ಹೋಗೋದೇ ಒಳ್ಳೆಯದು. ಬಜಾರಿ, ಬಜಾರಿ ಬೇಗ ಬಾ. ಯಾಕೆ ನಿಂತಿದ್ಯಾ? ಕೂತ್ಕೋ.
ಸರಿ ಲೈಫ್ ತುಂಬ ಮೊನೋಟನಸ್ ಅನ್ನಿಸ್ತದೆ, ಸಖತ್ ಬೋರ್ ಹೊಡಿತದೆ. ಒಂದು 3 ದಿನ ಹಾಲಿಡೇಗೆ ಹೋಗೋಣ. ಇದ್ರಲ್ಲಿ ಯಾವ ಲೊಕೇಶನ್ ಬೇಕು ಸೆಲೆಕ್ಟ್ ಮಾಡು, ಬುಕ್ ಮಾಡ್ತೀನಿ.